ಬನ್ನಿ ಮೇಡಮ್, ಅರ್ಧ ರೋಡ್ ಆಗಿಬೇಕು ನೀವು. ಬಾಮ್ಮ ನೋಡಿ, ಇದು 1 ಕೋಟಿ ಹತ್ತತ್ರ 97 lakhs ವರ್ಕ್. ಇದು 4 ಕಡೆ ಏನು ಪೂಜೆ ಮಾಡಿದ್ದೀವಿ. ನಮ್ಗೆ ಎಲ್ಲ ಕಡೆನೂ ಡ್ರೈನ್ ಸಮಸ್ಯೆ ಕಾಣ್ಬೋದು. ಒಂದು ಕಡೆಗೆ ಸ್ಲೋಪ್ ಮಾಡಲೇಬೇಕು. ಇವ್ರ ಹತ್ರ ಏನು ಕೆಲಸ ತಗೋತಿರೋ ಎಲ್ಲ ಜಾಗದಲ್ಲೂ ಕನ್ಸ್ಟ್ರಕ್ಷನ್ಸ್ ಆಗೋದಿಲ್ಲ, ಬಿಲ್ಡಿಂಗ್ಸ್ ಎಲ್ಲೆಲ್ಲಿಲ್ಲ ಅಲ್ಲಿ ಸ್ವಲ್ಪ ರೋಡು ನೀಟಾಗಿ ವೈಡನ್ ಮಾಡಿಕೊಂಡು ಕ್ವಾಲಿಟಿ ವರ್ಕ್ ತಗೊಂಡು ಪ್ರತಿ ಹಂತದಲ್ಲಿ ಒಂದೊಂದು ಸ್ಟೇಜಲ್ಲೂ ಸೂಪರ್ವೈಸ್ ಮಾಡಿ. 1 ಕೋಟಿನೂ ಏನೋ ಕಡಿಮೆ ಅಮೌಂಟ್ ಅಲ್ಲ. ಇವತ್ತು ನಾವು 4 ಕಡೆ ಪೂಜೆ ಮಾಡಿದ್ವಿ. 4 ಕಡೆನೂ ನಿಮ್ಮ ಸೂಪರ್ವಿಷನ್ ಇರಬೇಕು. ರೋಡು ಸ್ಲೋಪು ಅದೆಲ್ಲ ನೋಡಿಕೊಂಡು ಡ್ರೈನ್ಗೆ ನೀರು ಹೋಗೋ ಥರ, ಆ ನೀರು ಕ್ಲಿಯರ್ ಆಗೋ ಥರ ಈ ಪ್ರಾವಿಷನ್ ಮಾಡ್ಬೋದು. ಎಲ್ಲೆಲ್ಲಿ ಡ್ರೈನು ಚೆನ್ನಾಗಿಲ್ಲ, ಹಜಾರ್ಡ್ ಆಗಿದೆ, ಅದನ್ನೇ ಈಗ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಸ್ಕೋಪ್ ಮಾಡ್ಕೊಳ್ಳಿ. ಈಗ ಬಂದಿದ್ದೀರಲ್ಲ, ರೋಡ್ಗೆ ನೋಡ್ಕೊಂಡು ಹೋಗ್ಬೇಡಿ. ಡ್ರೈನ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಪ್ರಾವಿಷನ್ ಮಾಡ್ಕೊಳ್ಳೋದು ಹೀಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದಾದ್ರೂ ಒಂದು ಹೆಡ್ಡಲ್ಲಿ ಅವ್ನು ತಗೊಳ್ಳೋಣ. ಇವಾಗ ರೋಡ್ಸ್ ಎಲ್ಲ ಆಗಿದೆ, ಆ ರೋಡ್ ನೀಟಾಗಿರ್ಬೇಕಂದ್ರೆ ನಮಗೆ ಡ್ರೈನ್ ಬೇಕೇ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಸೈಡ್, ಆ ಕಡೆ ಈ ಕಡೆ ಆಗಲ್ಲ, ಅಟ್ಲೀಸ್ಟ್ ಒಂದು ಸೈಡ್ಗೆ ನಾವು ಡ್ರೈನ್ನ ಅಟ್ಲೀಸ್ಟ್ ರೀಟೈನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಹೇಗೂ ಸ್ಕ್ಯಾರಿಫೈ ಮಾಡ್ಕೋತಾರಲ್ಲ, ಅವಾಗ ಇಲ್ಲಿ ಯಾರಾದರೂ ಇರ್ತಾರಲ್ಲ ಕೌನ್ಸಿಲರು, ಅವ್ರಿಗೆ ಬೇಕಾಗಿರೋ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ ಡ್ರೈನ್ನೂ ಮಾಡ್ಕೊಂಡ್ಬಿಡಿ. ಆ ಸ್ಕೂಪ್ಗೆ ಏನಾದರೂ ಒಂದು ಪ್ರಯತ್ನ ಮಾಡಿ ನೆಕ್ಸ್ಟ್ ಧ್ವನಿಯಾಗಿ ನಿಂತ್ಕೋತಾರೆ. ಅದು ವಿಚಾರ ಅಲ್ಲ. ನಮ್ಮ ದೇಶದಲ್ಲಿ 20 ಜನ ವಿದ್ಯಾರ್ಥಿಗಳು, ಓದೋ ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವ್ರ ಜೀವನ ಕಳ್ಕೊಂಡಿದ್ದಾರಲ್ಲ. ತಂದೆ ತಾಯಿ ಎಷ್ಟು ಕನಸಿಟ್ಕೊಂಡಿರ್ತಾರೆ ಆ ಮಕ್ಕಳ ಬಗ್ಗೆ. ಪ್ರತಿಯೊಂದು ವಿದ್ಯಾರ್ಥಿನ ಓದಿಸೋದಕ್ಕೆ ಆ ಪ್ರತಿ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಎಷ್ಟು ನೋವು ತಿಂದಿರ್ತಾರೆ. ಇವತ್ತು ಆ ಮನೆಯಲ್ಲಿ ಆ ಮಗುನ ನೋಡದೇ ಇದ್ದಾಗ ಆ ತಾಯಿ ಯಾವತ್ತಾದರೂ ಒಂದಿನ ಊಟ ತಿಂತಾಳ ನೆಮ್ಮದಿಯಾಗಿ? ಆ ನೋವು ಇವ್ರಿಗೆ ಅರ್ಥ ಆಗಲ್ವಾ? ಎಷ್ಟು ಮಂಡಾಗಿ, ಅಂದರೆ ಎಷ್ಟು ಅಡಮೆಂಟಾಗಿ ಇವ್ರ ಡಿಸಿಷನ್ಸ್ ಇದೆ. ಇನ್ನು ಯಾವ ರೀತಿ ಅರ್ಥ ಮಾಡಿಸ್ಬೇಕು ಒಬ್ಬ ವಿದ್ಯಾರ್ಥಿ, ಒಬ್ಬ ಓದೋವನು, ತನ್ನ ಪರಿಶ್ರಮದಲ್ಲಿ ಕಷ್ಟ ಬಿದ್ದು ಓದೋವನು ಇನ್ನು ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು? ಆ ಮಕ್ಕಳು ಅವರೊಂದು 18 ವರ್ಷ 19 ವರ್ಷ ಇರ್ತಾರೆ. ಹೇಗೆ ಅವರ ನೋವು, ಅವ್ರಿಗಾಗೋವಂಥ ಹಿಂಸೆ. 1 ವರ್ಷ ಪ್ರತಿದಿನ 5 ಅವರ್ 10 ಅವರ್ ಓದಬೇಕು. ನೀಟಿಗೆ ಪ್ರಿಪೇರ್ ಆಗೋನು ಆಲ್ಮೋಸ್ಟ್ 8 ಅವರ್ಸ್ ಓದ್ಕೋಬೇಕಾಗತ್ತೆ ಪ್ರತಿದಿನ. ಓದಿ ಅದನ್ನು ಎಕ್ಸಾಮ್ಸ್ ಬರೆಯೋವಾಗ ಎಷ್ಟೋ ಸತಿ 1 ಮಾರ್ಕ್ಸಲ್ಲಿ ರ್ಯಾಂಕ್ ಎಲ್ಲ ಮಿಸ್ ಆಗುತ್ತೆ. ಆ ಮಕ್ಕಳಿಗೆ ಏನೂ ನ್ಯಾಯ ಸಿಗಲಿಲ್ಲ. ಇಡೀ ದೇಶ ಅವ್ರ ಜೊತೆ ನಿಂತಿದೆ, ವಿದ್ಯಾರ್ಥಿಗಳ ಜೊತೆ ನಿಂತಿದೆ, ಆ ಮಕ್ಕಳ ಬಗ್ಗೆ ಅನುಕಂಪ ತೋರಿಸ್ತಾ ಇದೆ. ಆದರೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಏನದು ಧೋರಣೆ? ಏನು? ಪೊಲೀಸವರು ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಹೊಡೆಯೋದೇನು ಕಲ್ಲಲ್ಲಿ? ಯಾವ ಇದರಲ್ಲಿ? ಇದು ಪ್ರಜಾಪ್ರಭುತ್ವನ? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ವಿದ್ಯಾರ್ಥಿಗಳು ಆಚೆ ಬರೋದು ಯಾವತ್ತಾದ್ರೂ ನೋಡಿದೀರಾ? ವಿದ್ಯಾರ್ಥಿಗಳು 1 ತಿಂಗಳಿಂದ ಬೀದಿಯಲ್ಲಿ ನಿಂತ್ಕೊಳ್ಳೋದು ಯಾವತ್ತಾದ್ರೂ ನೋಡಿದ್ದೀರಾ? ಅವ್ರ ಪೇರೆಂಟ್ಸ್ ಆಚೆ ಬರೋದು ಎಲ್ಲಾದ್ರೂ ನೋಡಿದ್ದೀರಾ? ಇದರಿಂದ ನೋವಿದೆ, ಪರಿಶ್ರಮ ಇದೆ. ಅವ್ರು ಓದಿರೋದಕ್ಕೆ ಬೆಲೆ ಕೊಡಲಿಲ್ಲ. ಅವ್ರ ಪರಿಶ್ರಮಕ್ಕೆ, ಅವ್ರ ನೋವಿಗೆ ನೀವು ಯಾವುದೇ ರೀತಿ ನ್ಯಾಯ ಕೊಡಲಿಲ್ಲ. ಯಾವುದೇ ಪಕ್ಷ ಆಗಿರಲಿ, ಅವ್ರಿಗೂ ಅವ್ರ ಮನೆಗಳಲ್ಲೂ ಮಕ್ಕಳಿರ್ತಾರೆ, ಓದಿರ್ತಾರೆ. ಅನ್ಯಾಯ ಆದಾಗ ಅನ್ಯಾಯನ ಪ್ರತಿಭಟಿಸಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಆ ಜಾಗದಲ್ಲಿ ಯಾರಿದ್ರು ಇದೇ ರೀತಿ ರೈತರು ಹೋರಾಟ ಮಾಡೋದು. 4-5 ಸ್ಟೇಟ್ಸಿಂದ ರೈತರು ಎಷ್ಟೋ ತಿಂಗಳು ಹೋರಾಟ ಮಾಡೋದು, 1 ವರ್ಷ ಹೋರಾಟ ಮಾಡೋದು. 250 ಜನ ತನ್ನ ಪ್ರಾಣ ಕಳ್ಕೊಂಡ್ರು. ಅವತ್ತೂ ಇವರು ನ್ಯಾಯ ಕೊಡಲಿಲ್ಲ. ಯಾಕೆ ಅವ್ರಿಗೆ ಆ ಧೈರ್ಯ? ಯೋಚನೆ ಮಾಡಿ. ಇವತ್ತು ಮಕ್ಕಳು 20 ಜನ ದೇಶದ ಆಸ್ತಿ, ಎಲ್ಲ ವಿದ್ಯಾವಂತ ಮಕ್ಕಳು ದೇಶಕ್ಕೆ ಆಸ್ತಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವ್ರ ಧ್ವನಿ ಆಗಬೇಕಾಗಿದ್ದು ಸರ್ಕಾರ, ಅವ್ರ ನೋವು ಸ್ಪಂದಿಸಬೇಕಾಗಿದ್ದಿದ್ದು ಸರ್ಕಾರ, ಆ ತಂದೆ ತಾಯಿನ ಕರೆದು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕಾಗಿದ್ದಿದ್ದು ಸರ್ಕಾರ. ಇವತ್ತು ಅವರನ್ನು ಪೊಲೀಸಿಂದ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ಲಲ್ಲಿ ಹೊಡೆಸಿದ್ದಾರೆ. ಯಾವ ಹಂತದಲ್ಲಿದ್ದೀವಿ? ಇದು ಪ್ರಜಾಪ್ರಭುತ್ವನ? ಅವ್ರ ಬೇಡಿಕೆ ಕರೆಕ್ಟ್ ಆಗಿದೆ ಅಂತ 3 ಬೇಡಿಕೆಗಳು ಇಟ್ಟಿರೋದು. ಮಕ್ಕಳ ಬೇಡಿಕೆ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳ ಬೇಡಿಕೆ ಕರೆಕ್ಟ್ ಆಗಿದೆ. ವಿದ್ಯಾರ್ಥಿಗಳ ಪರವಾಗಿ ಯಾರ್ಯಾರು ಸಂಘ ಸಂಸ್ಥೆಗಳು ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಸಲ್ಯೂಟ್ ಮಾಡಬೇಕು. ಮಕ್ಕಳ ನೋವನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ. 32, 33 ಮತ್ತು 35 ವಾರ್ಡ್ಸ್ ಕವರ್ ಮಾಡಿದ್ವಿ. 4 ಜಾಗದಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 1 crore ರೋಡ್ ವರ್ಕ್. ಇದು 97 lakhs ಟೋಟಲ್ ಇದು ಅಲ್ವಾ? ಸೊ ಒಂದು ಜಾಗದಲ್ಲಿ 250, ಇನ್ನೊಂದು ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇದು. ಸೊ ಯಾರೇ ಕೆಲಸ ಮಾಡಲಿ, ಇನ್ನೊಂದು 2 monthsಲ್ಲಿ ಮಳೆದು ಜಾಸ್ತಿ ಈ ಏರಿಯಾಸಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಡ್ರೈನ್ಸ್ ಕರೆಕ್ಟಾಗಿಲ್ಲ. ಡ್ರೈನ್ನ ಒತ್ತುವರಿ ಆಗಿದ್ದಾರೆ.
ಭಾಳ ಹಿಂದೆ ಪಬ್ಲಿಕ್ 20 ಇಯರ್ಸ್ ಹಿಂದೆ ಇದು ಇಶ್ಯೂ ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ ಕಾಂಪೌಂಡು ಸ್ಟೆಪ್ಸು ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡಿಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡಿಕೊಡಿ. ಹೇಗೂ ಈಗ ಸ್ಕ್ಯಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆ್ಯಬ್ಸೆನ್ಸಲ್ಲಿ ಎಲ್ಲೋ ಕೂತ್ಕೊಂಡು ಅದು ರೋಡು ಪ್ಲ್ಯಾನ್ ಮಾಡಿರ್ತಾರೆ, ಇದು ಸ್ಕ್ಯಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ, ಅದಕ್ಕೆ ಏನು ಸ್ಕೋಪು ಕೊಟ್ಟು ಇನ್ನೇನು ಮಿಕ್ಕಿ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರಬೇಕು. ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಆಗೋ ಕೆಲಸ ಇನ್ನು ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋ ಅಂಥದ್ದನ್ನು ಇವತ್ತು ಏನೇ ಹೋಮ್ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸರ್ನ್. ಪೂಜೆ ಅಂದರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ಣು ಮುಚ್ಕೊಂಡು ಮತ್ತು ಅವ್ರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರಲಿ, ಕೆಲಸ ತೊಗೊಳ್ಳೋವಾಗ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತು ಕೆಲಸ ಮಾಡ್ತಾ ಇನ್ನೊಂದು ಯಾವುದೋ ಒಂದು ಸ್ಕೋಪಲ್ಲಿ ಬೇರೆ ಕೆಲಸ ಮಿಕ್ಕಿದ್ದು ತೊಗೊಳ್ಳೋಣ, ಅದು ನೀವು ನೋಟ್ ಮಾಡ್ಕೊಂಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮರ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನು ಇಲ್ಲಿಟ್ಟರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಇಲ್ಲಿ ಬಿಟ್ಟರೆ ನಾನು ದಿನ ಜಗಳ ಆಡ್ತೀನಿ. ಇವ್ರು ಒಂದಿನ ಜಗಳ ಆಡಿದ್ರು ನನ್ನ ನೋಡಿದಾಗ, ನನ್ನನ್ನೇ ಈ ಜಾಗದಲ್ಲಿ ಬಿಟ್ಟರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ, ಡ್ರೈನ್ ಚೆನ್ನಾಗಿಲ್ಲ ಅಂದರೆ ನಾವು ಫಸ್ಟ್ ಇರೋ ಜಾಗನ ಕ್ಲೀನಾಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡಬೇಕು, ರೂಢಿ ಮಾಡಬೇಕು. ಸ್ವಲ್ಪ ಕ್ಲೀನಾಗಿರೋ ವಾತಾವರಣನ ನಾವು ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನು ಕಲಿತಾರೆ. ಅಭಿವೃದ್ಧಿ ಯೋಜನೆ ಅಡಿ CMIDP ಅಲ್ಲಿ ನಾವು ತಗೊಂಡಿರೋದು 10 crores ಈವರೆಗೂ ಏನೇನು ಪೂಜೆ ಮಾಡ್ಕೊಂಡ್ ಬರ್ತೀವಿ. 10 crores ಪ್ರಾಜೆಕ್ಟ್ ನಾವು ತಗೊಂಡಿದ್ದೀವಿ. ರಿಕಾಲ್ ಮಾಡಿ ಈ ಮಂತಲ್ಲಿ ಸುಮಾರು 5 ಕೋಟಿ ಅಷ್ಟು ಕೆಲಸನ ಮೊನ್ನೆ ಶಾಸ್ತ್ರದ ಒಂದು ದೇಶದಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಿ ಆಲ್ರೆಡಿ ಕೆಲವು ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಇದೆ ಎಲ್ಲ ಒಂದು ಒಳ್ಳೆಯ ರೀತಿಯ ಗುಣಮಟ್ಟದಲ್ಲಿ ಕೆಲಸ. ಶಾಸ್ತ್ರದ ಒಂದು ಉದ್ದೇಶ ಪ್ರತಿಯೊಂದು ಕಡೆ ಬರಬೇಕು, ಪ್ರತಿ ಕಡೆ ಪೂಜೆ ಮಾಡಬೇಕು, ಒಂದು ಗುಣಮಟ್ಟದ ರಸ್ತೆ ಮಾಡೋ ಒಂದು ಅವೇರ್ನೆಸ್ ಕೊಡೋ ಉದ್ದೇಶದಿಂದಲೇ ಪ್ರತಿಯೊಂದು ವಾರ್ಡ್ಗೂ ಭೇಟಿ ಮಾಡಿ ಅವರೊಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಈ ಉದ್ದೇಶದಲ್ಲಿ ಶಾಸ್ತ್ರ ಪೂಜೆ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಿ ಒಂದು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಸಾರ್ವಜನಿಕರು ಉಪಯೋಗ. ಡ್ರೈನೇಜ್ಗೆ ಸ್ಕೋಪ್ ಮಾಡಿ ಅಂತ ಹೇಳ್ತಾ ಇದೀವಿ. ಈ ರೋಡ್ಗೆ ದುಡ್ಡು ಟೆಂಡರು ಮಾಡಾಗಿದೆ, ರೋಡ್ಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ, ರೋಡ್ ಆಗುತ್ತೆ. ಆದ್ರೆ ಡ್ರೈನ್ ಇಲ್ಲ, ಎಲ್ಲೆಲ್ಲಿ ಡ್ರೈನ್ ಇಲ್ಲ ಕಚ್ಚಾ ಡ್ರೈನ್ ಮಾಡಿಕೊಂಡು ಮುಂದಕ್ಕೆ ಯಾವುದಾದ್ರೂ ಒಂದು ಸ್ಕೋಪಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಟ್ರಾಕ್ಟ್ರ್ ಹತ್ರ ನೀವು ಕೆಲಸ ನೀಟಾಗಿ ತೊಗೊಳ್ಳೇಬೇಕು. ಈ ಕಡೆ ನಾನು ಮತ್ತೆ ಟೆನ್ಷನ್ ಅದಾಲತ್ ಮಾಡೋಕ್ಕೆ ಬಂದಾಗ ಏನೇನು ಕೆಲಸ ಆಗಿದೆ ನಾನು ಆ ಕ್ವಾಲಿಟಿ ಚೆಕ್ ಮಾಡ್ತೀನಿ, ಆ ಸ್ಟ್ಯಾಂಡರ್ಡ್ಸ್ ಕೂಡ ಚೆಕ್ ಮಾಡ್ತೀನಿ.